ಎಲ್ಲರಿಗೂ ನಮಸ್ಕಾರ. ಅತಿಯಾದಂಥ ಕೋಪದ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟರೆ ಏನೇನು ಅನಾಹುತಗಳಾಗ್ತವೆ ಹೇಳಕ್ಕೆ ಬರೋದಿಲ್ಲ. ಆ ಒಂದೇ ಒಂದು ಕ್ಷಣ ಜಾರಿ ಹೋಯಿತು ಅಂತಂದ್ರೆ ಮುಂದೆ ಅವರು ಒಂದು ಅದ್ಭುತವಾದಂಥ ಒಂದು ಸಾಧನೆಯನ್ನು ಮಾಡಿ ಮೇಲಕ್ಕೆ ಬರುವಂಥ ಅನೇಕ ಜನರಿದ್ದಾರೆ. ಅದರೊಳಗೆ ಒಬ್ಬರ ಕಥೆಯನ್ನು ನಾನು ಇವತ್ತು ಹೇಳಕತ್ತೇನೆ. ಕೋಲ್ಕತ್ತಾದೊಳಗೆ ಅಂದರೆ ಮೊದಲಿನ ಕಾಲದೊಳಗೆ ಈಗೆಲ್ಲ ರಿಕ್ಷಾಗಳು ಜಾಸ್ತಿ ಆಗ್ಯಾವು. ಆವಾಗ ಈ ಸೈಕಲ್ ರಿಕ್ಷಾಗಳು ಇರ್ತಿದ್ವು. ಅವುಗಳನ್ನು ಪೆಡಲ್ನ ತುಳಿದ ಏನಂತಂದ್ರೆ ಈ ಜನರನ್ನು ಸಾಗಿಸ್ತಾ ಇದ್ರು. ಅವ್ರು ಎಲ್ಲಿ ಬೇಕೋ ಬಸ್ ಸ್ಟ್ಯಾಂಡ್ಗೂ ಸ್ಟೇಷನ್ಗೆ ಎಲ್ಲಿ ಬೇಕಲ್ಲೇ ಆ ಸೈಕಲ್ ರಿಕ್ಷಾದಲ್ಲಿ ಒಂದಿಬ್ಬರು 3 ಮಂದಿ ಪ್ಯಾಸೆಂಜರ್ನನ್ನು ಕರ್ಕೊಂಡು ಈ ಸೈಕಲ್ ರಿಕ್ಷಾದವರು ಅವ್ರು ಹೇಳಿದ ಕಡೆಗೆ ಅವರನ್ನು ಕರ್ಕೊಂಡು ಹೋಗಿ ಬಿಡ್ತಾಯಿದ್ರು. ಇಂಥ ಒಂದು ಕಾಲ. ಆಗೇನಾಯಿತು ಅಂದರೆ ಒಂದು ಸರಿ ಒಬ್ಬ ಬಾಬು ಶೇಖ್ ಅನ್ನುವಂಥ ಒಬ್ಬ ಸೈಕಲ್ ರಿಕ್ಷಾದವನು, ಆಮೇಲೆ ಅವನು ಏನಂತಂದರೆ ನಿಂತಿದ್ದ ಒಬ್ಬ ವ್ಯಕ್ತಿ, ಸುಮಾರು 45ರಿಂದ 50 ವರ್ಷದ ಒಬ್ಬ ವ್ಯಕ್ತಿ ಅವನನ್ನು ಕರೆದ. ರಿಕ್ಷಾದವ್ರೆ, ನೀವು ನನ್ನ ಮಗಳನ್ನು ಕಾಲೇಜಿಗೆ ಬಿಡುವುದೈತಿ, ನೀವು ಕರ್ಕೊಂಡು ಹೋಗ್ತೀನಪ್ಪ ಅಂತ ಹೇಳಿ ಕೇಳ್ದ. ಅವ್ರು ಆಯಿತು ಅಂತಂದು ಹೇಳ್ದ. ಹೇಳಿದ್ಕೊಳ್ಳಿ ಅವ್ರ ಪಕ್ಕದೊಳಗೆ ಒಬ್ಬಳು ಯುವತಿ ನಿಂತಿದ್ಲು. ಆನಂತರ ಅವಾಗ ಅವರು ತಂದೆ ಆ ರಿಕ್ಷಾದವನಿಗೆ ಹೇಳಿದರು, ಸೈಕಲ್ ರಿಕ್ಷಾದವನಿಗೆ, ನೋಡಪ್ಪ, ನೀನು ಸೈಕಲ್ ರಿಕ್ಷಾವನ್ನು ನಿಧಾನವಾಗಿ ಓಡಿಸು. ನನ್ನ ಮಗಳನ್ನು ಕಾಲೇಜಿಗೆ ಬಿಟ್ಟು ಬರಬೇಕಾಗೈತಿ. ದಾರಿಯೊಳಗೆ ಗುಂಡಿಗಳದಾವು, ಅದಕ್ಕೆ ನೀ ಸಾವಕಾಶ ಓಡಿಸು. ನನ್ನ ಮಗಳು ಗಾಬರಿ ಆಗ್ತಾಳ. ಅವಳಿಗೆ ಏನೂ ದಡಿಕೆ ಆಗದಂಗೆ ನೀ ಏನಂತಾರಕಿನ್ನ ಕಾಲೇಜ್ಗೆ ಬಿಡು ಅಂತಂದು ಹೇಳಿ ಅವ್ನು ಹೇಳಿದರು. ಆ ನಂತರ ಆ ಮಗಳನ್ನು ಕರೆದು ಆಮೇಲೆ ಆ ರಿಕ್ಷಾವನ್ನು ಹತ್ತಿಸಿ, ನೀನು ಕಂಬಿಯನ್ನು ಗಟ್ಟಿಯಾಗಿ ಹಿಡ್ಕೊಮ್ಮ, ಅವ್ರು ನಿಧಾನವಾಗಿ ಸೈಕಲ್ ಓಡಿಸೋಕೆ ಹೇಳೀನಿ ನಾನು ಅಂತಂದು ಹೇಳಿ ಮಗಳಿಗೆ ಹೇಳಿದರು, ನೀ ಏನೂ ಗಾಬರಿ ಆಗಬೇಡ, ಗಟ್ಟಿಯಾಗಿ ಕುಂತ್ಕೋ, ಗಟ್ಟಿಯಾಗಿ ಹಿಡ್ಕೊ ಅಂತೇಳಿ. ಮತ್ತೂ ಒಂದು ಸಲ ಸೈಕಲ್ ರಿಕ್ಷಾದವನ ಕಡೆ ಹೇಳಿದರು, ನಮ್ಮ ಮಗಳು 1ನೇ ದಿನ ಇವತ್ತು ಕಾಲೇಜ್ಗೆ ಹೊಂಟಾಳಪ್ಪ, ಅದಕ್ಕೆ ನೀನು ನಿಧಾನವಾಗಿ ಓಡಿಸು ಅಂತಂದು ಹೇಳಿದರು. ಆಯಿತು ಅಂತಂದು ಹೇಳಿ ಆತ ಬರ್ತಾ ಇದ್ದ. ಬರಬೇಕಾದ್ರೆ ಏನಾಯಿತು ಅಂತಂದರೆ ಒಂದು 5 ನಿಮಿಷ ಆಗಿತ್ತು. 5 ನಿಮಿಷ ಆದ ಕೂಡಲೇ ಆ ಸೈಕಲ್ ರಿಕ್ಷಾದ ಹಿಂದೆ ಏನಕ್ಕೆ ಹುಡುಗಿ ಕುಂತಿದ್ಲಲ್ಲ, ಅಲ್ಲಿ ಆಕೆ ಒಂಥರ ದುಃಖಿಸ್ತಾ ಇರುವಂಥ ಧ್ವನಿ ಆತನ ಕೇಳಿಬರಕತ್ತಿತ್ತು. ಅವನು ಹೊಳ್ಳಿ ನೋಡ್ದ. ಆ ಹುಡುಗಿ ದುಃಖಿಸ್ತಾ ಇದ್ಲು, ಅಳ್ತಾ ಇದ್ಲು. ಮ್ಯಾಮ್ ಹಣಿ ಜಜ್ಕೊಂತಿದ್ಲು. ಒಂದೊಂದು ಸರಿ ಮ್ಯಾಮ್ ತನಗೆ ಏನಾರು ಮಾತಾಡಕತ್ತಿದ್ಲು. ಈಕೆಯಾಗಿ ವಿಚಿತ್ರ ವರ್ತನೆ ಅನ್ನಿಸ್ತಾ ಒಂದು. ಹುಡುಗಿ ಆರಾಮಾಗೇ ಇದ್ಲು ತಂದೆ ಜೊತೆ ಇದ್ದಾಗ, ಈಗ ಹಿಂಗ್ಯಾಕೆ ಮಾಡಕತ್ತಾಳ, ಈಕೆಗೆ ಏನು ಸಮಸ್ಯೆ ಐತೇನು ಅಂತಂದು ಹೇಳಿ ಅವನಿಗೆ ಅನ್ನಿಸ್ತು. ಮುಂದೆ ಒಂದು ಸ್ವಲ್ಪ ದೂರ ಹೋದ್ಕೂಳೆ ಆಮೇಲೆ ಆಕಿದ ಅದೇ ವರ್ತನೆ ಮುಂದೆ ನಡೆದಿತ್ತು. ಒಂದು ಬದಿಗೆ ಸೈಕಲ್ ರಿಕ್ಷಾವನ್ನು ನಿಲ್ಲಿಸಿ ಆತ ಕೇಳ್ದ, ಯಾಕಮ್ಮ, ಏನು ತೊಂದರೆ ಐತೇನು ನಿನಗೇನಾದ್ರೂ ತ್ರಾಸ ಆಗಾಕತ್ತೈತೇನು ಅಂತಂದು ಹೇಳಿ ಕೇಳಿದ ಕೂಡಲೇ ಆಕಿಗೆ ಭಾಳ ಸಿಟ್ಟು ಬಂದು ನನ್ನ ವಿಚಾರ ನಿನಗೆದಕ್ಕೆ ಬೇಕು? ನಿನ್ನ ಕೆಲಸ ಈ ರಿಕ್ಷಾ ಓಡಿಸೋದು ಒಂದೇ ಕೆಲಸ ನಿಂದು. ನನ್ನ ಬಗ್ಗೆ ನೀ ಯಾಕೆ ವಿಚಾರ ಮಾಡಾಕತ್ತಿ? ನೀ ಯಾಕೆ ನನ್ನ ತೆರಿಗೆ ನೋಡಾಕತ್ತಿದಿ? ನೀನು ಒಂದು ಸ್ವಲ್ಪ ಬುದ್ಧಿ ಇಲ್ಲೇನು? ಹಿಂಗೆ ಏನು ಬೇಕಾದ ಬಾಯಿ ಬಂದಂಗೆ ಬೈಯಾಕತ್ಲು. ಇವಾಗ ಕೋಲ್ ಕೊಟ್ಟು ಬಡಿಸ್ಕೊಂಡಂಗಾತು. ನಾವು ಸುಮ್ಮನೆ ಹೋಗಿದ್ರೆ ಚಲೋ ಇತ್ತಲ್ಲ ಕಾಲೇಜ್ ತನ ಅನ್ನಿಸ್ತು. ಒಂದು ಮಾನವೀಯತೆ ದೃಷ್ಟಿಯಿಂದ ಅವಳನ್ನು ವಿಚಾರ ಮಾಡಿದ್ದ ಅಷ್ಟೇ. ಮುಂದೆ ಇದೇ ರೀತಿ ಸೈಕಲನ್ನು ತುಳ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆಕೆ ಹುಡುಗಿ ಏನು ಮಾಡಿದ್ಲು ಅಂತಂದ್ರೆ, ಇನ್ನೂ ಕಾಲೇಜ್ ಸ್ವಲ್ಪ ದೂರ ಇತ್ತು. ಆ ಹುಡುಗಿ ತನ್ನ ಬ್ಯಾಗ್ನಿಂದ ಒಂದು ಮೊಬೈಲನ್ನು ತೆಗೆದು ಯಾರಿಗೆ ಆಕೆ ಮೊಬೈಲನ್ನು ಮಾಡಿದ್ಲು. ನಂಬರ್ ತಿರುಗಿಸಿ ಅವನ ಜೋಡಿ ಮಾತಾಡಕತ್ಲು, ಯಾರ್ದೋ ಜೋಡಿ. ಆಕೆ ಹೇಳಾಕತ್ಲು, ನಾನು ಮನೆಗೆ ಬಿಟ್ಟು ಬಂದೇನಿ, ಇನ್ನು ನನ್ನ ಮನೆಗೆ ಹೋಗೋದಿಲ್ಲ. ನಾ ಕಾಲೇಜ್ ಸಮೀಪದೇನಿ, ಕಾಲೇಜ್ ರೋಡಿಗೆ ಅದೇನಿ ನಾನು, ನೀನು ಇಲ್ಲೇ ಬಾ, ಇಬ್ಬರು ಕೂಡಿ ಹೋಗೋಣ, ಊರು ಬಿಟ್ಟು ಹೋಗೋಣ, ಎಲ್ಲಾದರೂ ಮದುವೆ ಆಗೋಣ, ಪೊಲೀಸರದ್ದು ಸಪೋರ್ಟ್ ತೊಗೊಳ್ಳೋಣ. ಈ ರೀತಿಯಾಗಿ ಎಲ್ಲ ಹೇಳಾಕತ್ತ ಕೂಡಲೇನ ಏನಾಯ್ತು ಅಂತಂದ್ರೆ, ಆಚೆ ಕಡೆಯಿಂದ ಏನೊಂದು ಉತ್ತರ ಬಂತೋ ಗೊತ್ತಾಗಲಿಲ್ಲ, ಇವಂಗಂತೂ ಕೇಳಿಸ್ತಾ ಇರಲಿಲ್ಲ. ಆಮೇಲೆ ಹೇಳಿದ್ಲು, ಇಲ್ಲ,
ನಾ ಮನೆ ಬಿಟ್ಟು ಬಂದೇನೆ ಅಂತ ಮುಗಿದು ಹೋತು. ಏನೂ ವಿಚಾರ ಮಾಡಬೇಡ, ನಮ್ಮ ನಸೀಬ್ದೊಳಗೆ ಹೆಂಗಾಗ್ತೈತಿ ಆ ರೀತಿನ ಬದುಕೂನು ನಾವು ಅಂತಂದು ಹೇಳಾಕತ್ಲು. ಆಗ ಈತನಿಗೆ ಅನ್ನಿಸ್ತು, ಯಾವುದೋ ಒಂದು ಹುಡುಗನನ್ನ ಈಕಿ ಪ್ರೀತಿ ಮಾಡ್ಯಾಳ, ಅವನ ಜೊತೆ ಮನೆ ಬಿಟ್ಟು ಹೊಂಟಾಳ ಈಕಿ ಅಂತಂದು ಅನ್ನಿಸ್ತು. ಅದ್ರ ಮೊದಲೇ ಸಿಡುಕು ಸ್ವಭಾವದ ಹುಡುಗಿ. ನಾ ಏನಾದರೂ ಹೇಳಿದ್ನಿ ಅಂತಂದ್ರೆ ಮತ್ತು ಇವ್ರ ವೈಯಕ್ತಿಕ ಜೀವನದೊಳಗೆ ನಾ ಯಾಕೆ ಕೈ ಹಾಕಬೇಕು ಅಂತಂದು ಅನ್ನಿಸಿ ಸುಮ್ಮನೆ ಕೇಳ್ಕೊತ ಇದ್ದ. ಆಮೇಲೆ ಅಲ್ಲಿಂದ ಮತ್ತೆ ಏನೋ ಉತ್ತರ ಬಂದು ಕೂಡಲೇ ಆಕೆ ಭಾಳ ಸಿಟ್ಟುವಂತ ಹುಡುಗಿಗೆ ಬೈಯಾಕತ್ಲು. ಹುಡುಗೋಗಿ ಏನು ಬೇಕಾದ ಬೈಯಾಕತ್ಲು. ನಿನ್ನ ಮಾತು ಕೇಳಿ ನಾ ಮನೆ ಬಿಟ್ಟು ಬಂದೆ, ಈಗ ನಾ ಬರಂಗಿಲ್ಲ ಅನ್ನಕತ್ತಿಯಲ್ಲ ನೀನು, ನನ್ನ ಮರೆತು ಬಿಡು ಅನ್ನಕತ್ತಿಯಲ್ಲ ನೀನು, ನಿನ್ನನ್ನು ನಂಬಿಕೊಂಡು ಬಂದೆ ನಾನು. ನೀನು ಈಗ ಬರಲಿಲ್ಲ ಅಂದ್ರೆ ಮುಂದೆ ಯಾವುದೇ ಈ ಇಡೀ ಜನ್ಮದೊಳಗೆ ನೀನು ನನ್ನ ಮುಖ ಕಾಣಂಗಿಲ್ಲ ನೀನು ಹಂಗಂತಂದು ಹೇಳಿ ಅಂದ್ಲಕ್ಕೆ. ಆದರೂ ಆ ಹುಡುಗ ಏನೋ ಒಂದು ಉತ್ತರವನ್ನು ಹೇಳ್ದ. ಆಯಿತು, ಇನ್ನು ಮೇಲೆ ನನ್ನ ಮುಖ ನೀನು ತೋರಿಸೋದು ನನ್ನ ಇಲ್ಲ, ನೀ ಬರಬೇಡ ಅಂತಂದು ಹೇಳಿ ಅವನಿಗೆ ಬೈದು ಅವನ್ನ ಏನಂತಾರೆ ಆ ಫೋನನ್ನು ತನ್ನ ಬ್ಯಾಗಿನೊಳಗೆ ಇಟ್ಟುಕೊಂಡ ಮೇಲೆ ಆಮೇಲೆ ಅವ್ನು ಸೈಕಲ್ ರಿಕ್ಷಾದವ್ನು ಹೇಳಿದರು, ಇಲ್ಲೇ ಸೈಡಿಗೆ ನಿನ್ನ ನಿಲ್ಲಿಸಿಬಿಡು ಅಂಥೇಳಿ. ಆತ ನಿಲ್ಸಿದ ಕೂಡೇನ ಏನಾಯ್ತು ಅಂತಂದ್ರೆ ಪರ್ಸ್ನೊಳಗಿಂದ ಒಂದಿಷ್ಟು ದುಡ್ಡು ತೆಗೆದು ಅವನ ಕಡೆ ಕೊಟ್ಟು ಆ ಇದ್ರ ಸೈಕಲ್ ರಿಕ್ಷಾದಿಂದ ಇಳಿದು ಅಲ್ಲಿ ಪಕ್ಕದೊಳಗೆ ರೈಲ್ ಹಳಿ ಇತ್ತು. ಆ ರೈಲ್ ಹಳಿ ಕಡೆ ಹೊಂಟ್ಲಕ್ಕೆ ಇವಾಗ ಗಾಬರಿ ಆಯ್ತು. ಏನಿದು ಇಂಥ ಸಿಡುಕು ಹುಡುಗಿ ಐತಿದು, ಹೇಳಿದರೂ ಕೇಳಲಿಲ್ಲ, ನನ್ನ ಮೇಲೇನ ಸಿಕ್ಕಾಪಟ್ಟೆ ಸಿಟ್ಟು ಮಾಡಿರ್ಲಿಕ್ಕೆ. ಆ ರೈಲು ಹೊಳೆ ಕಡೆ ಹೋಗ್ಯಾಳಂತಂದ್ರೆ ಈಕೆ ಏನಾರು ಮಾಡ್ಕೋತಾಳ ಜೀವನಕ್ಕೆ, ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಯೋಚನೆ ಬಂದಿರ್ಬೇಕು ಈಕೆಗೆ. ಏನು ಮಾಡಲಿ ಅಂತಂದು ಅನ್ನುವಂಥ ಒಂದು ಚಿಂತೆ ಕಾಡಾಕತ್ತಿತ್ತು. ಆ ನಂತರ ಆಕಿನ್ನ ಕೆಷ್ಟಕ್ಕೆ ಬಿಡಾಕ ಮನಸ್ಸು ಬರಲಿಲ್ಲ. ಅವಳ ತಂದೆಯ ಮುಖ ಕಣ್ಣು ಮುಂದೆ ಬರಾಕತ್ತಿತ್ತು. ತಂದೆ ಎಷ್ಟು ಕಾಳಜಿಲಿಂದ ನನಗೆ ಹೇಳ್ದ, ನನ್ನ ಮಗಳಿಗೆ ಸಾವಕಾಶ ಕರ್ಕೊಂಡು ಹೋಗು, ಗುಂಡಿಗಳಿದ್ದಲ್ಲಿ ನೀನು ನೋಡಿಕೊಂಡು ರಿಕ್ಷಾ ಓಡಿಸು. ಇಷ್ಟು ಕಳಕಳಿಯಿಂದ ನನ್ನಲ್ಲಿ ಹೇಳಿಕೊಂಡನ. ನಾಳೆ ಅವ್ರ ತಂದೆ ಭೇಟಿಯಾಗಿ, ಏನಪ್ಪ ನೀನು ರಿಕ್ಷಾದೊಳಗೆ ಕಳಿಸಿದ್ದೆ, ನನ್ನ ಮಗಳು ಮನೆಗೆ ಬರಲೇ ಇಲ್ಲಲ್ಲ ಅಂದ್ರೆ ನಾ ಏನು ಹೇಳಲಿ ಅನ್ನುವಂಥ ವಿಚಾರಗಳು ಅವಂಗೆ ಬರಾಕತ್ತು. ಮುಂದೆ ಅಲ್ಲೇನ ಏನಾತಂದ್ರೆ ಅವ ರಿಕ್ಷಾವನ್ನ ನಿಲ್ಲಿಸಿ ಅಕ್ಕಿಯಿಂದ ತಾನು ಓಡ್ತಾ ಹೋದ. ಆನಂತರ ರೈಲು ಹಳಿ ಮೇಲೆ ಹೊಂಟು ಬಿಟ್ಟಿದ್ಲು ಹಂಗೆ. ಅವಾಗ ಇವ ಆಕೆಯಿಂದ ಓಡ್ತಾ ಹೋದ. ಆಕೆ ಮುಂದೆ ನಿಂತ ಅಡ್ಡಗಟ್ಟದ, ಹಿಂಗೆಲ್ಲ ನೀ ಮಾಡಬೇಡ, ನೀ ತಪ್ಪು ಮಾಡಾಕತ್ತಿದ್ದೆ, ನೀ ಇಂಥವೆಲ್ಲ ವಿಚಾರಗಳನ್ನು ಬಿಟ್ಟು ಬಿಡು ಅಂತ ಹೇಳ್ದ. ಅವಾಗ ಅವನಿಗೆ ಸಿಕ್ಕಾಪಟ್ಟೆ ಬೈಯಾಕತ್ಲಕ್ಕಿ, ನೀ ಯಾರು ಇದನ್ನೆಲ್ಲ ಕೇಳಾಕ, ನನ್ನ ಜೀವ ಇದು, ನಾ ಮನೆಗೆರ ಹೋಗ್ತೀನಿ, ಮಸಣಕ್ಕರ ಹೋಗ್ತೀನಿ, ಅದನ್ನು ಕಟ್ಕೊಂಡು ನಿನಗೇನಾಗಬೇಕಾಗೈತಿ? ನಿನ್ನ ಕೆಲಸ ರಿಕ್ಷಾ ಓಡಿಸೋದು ಅದಷ್ಟ ಕೆಲಸ ನೀ ಮಾಡಬೇಕು, ನನಗೆ ನೀ ಬುದ್ಧಿ ಹೇಳಕ್ಕೆ ಬರಬೇಡ, ಹಿಂಗೆ ಏನು ಬೇಕಾದ ಬೈಯಾಕತ್ಲು. ಆದರೂ ಅವ್ನು ಕಿವಿ ಹಾಕ್ಕೊಳ್ಳಿಲ್ಲ. ಬೇಡಮ್ಮ, ನಿಮ್ಮ ತಂದೆ ನಾಳೆ ನಾನು ಕೇಳಿದ್ರೆ ನಾ ಏನು ಹೇಳಿ? ಎಷ್ಟು ಕಾಳಜಿಲಿಂದ ಅವರು ನಿನ್ನನ್ನು ನನ್ನ ಜೊತೆ ಕಳಿಸಿಕೊಟ್ಟಾರ, ಅವ್ರನ್ನ ಏನು ಉತ್ತರವನ್ನು ಕೊಡಲಿ? ಬೇಡ, ಇಂಥದ್ದೆಲ್ಲ ಯೋಚನೆಯನ್ನು ನೀ ಮಾಡಬೇಡ, ಮನೆಗೆ ಹೋಗೋಣ ನಡಿ, ನಿನ್ನ ಮನೆಗೆ ಬಿಡ್ತೇನೆ ನಾನು ತಾನು ಹೇಳ್ದ. ಇಲ್ಲ ಅಂತ ಅಂದ್ಲಕ್ಕಿ, ಇಲ್ಲ ನಿನ್ನನ್ನು ತಡಿಬೇಡ, ಯಾವುದೇ ಕಾರಣಕ್ಕೂ ನಾನು ನಿನ್ನ ಮಾತು ಕೇಳೋದಿಲ್ಲ, ನೀ ಸರಿದು ಹೋಗಿ ನಿನ್ನ ಮನೆಗೆ ಹೋಗು ಅಂತಂದು ಹೇಳಿ ಅವಾಗ ಮತ್ತೆ ಏನಂತಂದ್ರೆ ಬೈಯಾಕತ್ಲು. ಅವಾಗ ಅವಂಗೆ ಅನ್ನಿಸ್ತು, ಇವಳು ನಾ ಸುಮ್ಮನೆ ಬಿಟ್ನಿ ಅಂತಂದ್ರೆ ಈಕೆ ಏನಾದರೂ ಅನಾಹುತ ಮಾಡ್ಕೋತಾಳ, ಹೆಂಗರಕಿನ ತಡಿಲೇಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡ್ದ. ಆಮೇಲೆ ಆತ ಹೇಳ್ದ, ನೋಡಮ್ಮ ಹೇಳಾಕತ್ತೇನೆ, ನಿಮ್ಮ ತಂದೆ ನನಗೆ ಜವಾಬ್ದಾರಿಯನ್ನು ಕೊಟ್ಟಾರ, ಅದಕ್ಕಾಗಿ ನಾನು ನಿನಗೆ ಹೇಳಾಕತ್ತೇನೆ, ನೀನು ಈ ವಿಚಾರವನ್ನು ಬಿಟ್ಟರೆ ಸರಿ, ಇಲ್ಲ ನೀ ರೈಲಿಗೆ ನೀ ಏನಾದ್ರೂ ಆತ್ಮಹತ್ಯೆಯನ್ನು ಮಾಡ್ಕೋತೀನಿ ಅಂತಂದು ಹೇಳಿ ವಿಚಾರ ನಿನ್ನೊಳಗಿತ್ತು ಅಂದ್ರೆ ನಾನು ನಿನ್ನ ಜೋಡಿ ಆತ್ಮಹತ್ಯೆಯನ್ನು ಮಾಡ್ಕೋತೀನಿ. ನಾ ಹೋಗೋದಿಲ್ಲ ಮನೆಗೆ, ನನಗೆ ಹೆಂಡತಿ ಅದಾಳ, ಮನೆಯೊಳಗೆ 3 ಮಕ್ಕಳದಾರ, ಅವ್ರು ಎಲ್ಲಾರ್ದು ನೋಡು, ನಿಂದ ಜವಾಬ್ದಾರಿ, ನಿನ್ನಲ್ಲಿ ನನ್ನ ಜೀವನ ಹಿಂಗಾಗ್ತೈತಿ ಅಂತಂದು ಹೇಳ್ದ. ಇನ್ನೂ ಸಿಟ್ಟು ಬಂತು, ನೀ ಯಾರು ಇದನ್ನೆಲ್ಲ ಹೇಳಾಕ, ನೀ ಹೋಗ್ಬಿಡು ಮನೆಗೆ ಅಂತಂದು ಹೇಳಿ ಭಾಳ ಬೆದರಿಸಿದ್ಲು. ಕೇಳಲಿಲ್ಲ, ಆಕಿ ಏನು ಬೈದ್ರು ಕಿವ್ಯಾಗ ಹಾಕೊಳ್ದಂಗೆ ಎದ್ದುಬಿಟ್ಟ.
ಒಂದೇ ಹೇಳ್ತೀನಿ, ರೈಲು ಬಂತು ಅಂತಂತಂದ್ರೆ ನೀನು ಸುಮ್ಮನೆ ಇದ್ದಿ ಚಲೋ, ನೀ ಏನಾದರೂ ಪ್ರಯತ್ನ ಮಾಡಿದೆ ಅಂದ್ರೆ ನಿನ್ಕಿಂತ ಮುಂಚೆ ನಾ ರೈಲಿಗೆ ಹಾರ್ತೇನೆ ಅಂಥೇಳಿ ಆಕೆ ಜೋಡಿ ನಿಂತ ಬಿಟ್ಟ. ಆಮೇಲೆ ಅವಾಗ ಆಕಿಗೆ ಭಾಳ ಸಿಟ್ಟು ಬಂತು, ಹಣಿ ಹಣಿ ಜಜ್ಕೊಳಕತ್ಲು, ಹಾಳಾಕತ್ಲು. ನನಗೆ ನೀ ಬಿಟ್ಟು ಹೋಗು, ನನ್ನ ಬಗ್ಗೆ ವಿಚಾರ ಮಾಡಬೇಡ ಅಂಥೇಳಿ. ಕೇಳಲಿಲ್ಲ ಅವನು. ಇದೇ ರೀತಿಯಾಗಿ 3 ಟ್ರೈನುಗಳು ಇದ್ದದ್ದು ಹಾದು ಹೋದವು. ಪ್ರತಿ ಸಲನೂ ಟ್ರೈನ್ ಬರಾಕತ್ ಕೂಡ ಆತ ಗಟ್ಟಿಯಾಗಿ ಹೇಳ್ತಿದ್ದ, ನೋಡು ನೀ ಏನಾದರೂ ಟ್ರೈನಿಗೆ ತಲೆ ಕೊಡುವಂಥ ವಿಚಾರ ಮಾಡಿದೆ ಅಂತಂದ್ರೆ ನಿನ್ಕಿಂತ ಮೊದಲು ನಾನು ತಲೆ ಕೊಡ್ತೇನೆ. ನನ್ನ ಸಂಸಾರ ಎಲ್ಲ ಏನಾಗ್ತೈತಿ ಅನ್ನೋದನ್ನು ನೀನು ಯೋಚನೆ ಮಾಡು, ನನ್ನ ಸಂಸಾರನ ಬೀದಿಗೆ ಬರ್ತೈತಿ ಅಂತಂದು ಹೇಳಾಕತ್ಕೊಳ್ಳಿ. ಆಕೆಗೆ ಏನಂತಂತಂದ್ರೆ 3 ಟ್ರೈನ್ಗಳನ್ನು ಆತ ತಪ್ಪಿಸಿದ ಮೇಲೆ ಅಷ್ಟರೊಳಗೆ ಮೋಡಗಳಿದ್ವು, ಇದನ್ನು ಹಾಕತ್ತು, ಮಳೆ ಬರುವಂಥ ವಾತಾವರಣ ಹಾಕತ್ತು. ಅಷ್ಟರಲ್ಲಿ ಆಕೆಯ ಕೋಪ ಸ್ವಲ್ಪ ಶಾಂತ ರೀತಿಯಾಗಿತ್ತು. ಆವಾಗ ಕೇಳಿದ್ಲು, ಆಯಿತು ನಡೀರಿ ಬರ್ತೇನೆ, ನನ್ನ ಮನೆ ನಾನು ಬಿಡ್ರಿ ಅಂತ ಹೇಳಿದ್ಲು. ಅವನು ಓಡಿ ಹೋಗಿ ತನ್ನ ಸೈಕಲ್ ರಿಕ್ಷಾ ತೊಗೊಂಡು ಬಂದ, ಅವಳನ್ನು ಅವಳ ಮನೆಗೆ ಬಿಟ್ಟ. ಇದಾಗಿ ಸುಮಾರು ಒಂದು 10 ವರ್ಷಗಳು ಕಳೆದು ಹೋಗಿದ್ದು. ಆವಾಗ ಅವ್ರ ಮನೆಗೆ ಬಿಟ್ಟು ಹೋದ ಕೂಡಲೇ ಆ ಹುಡುಗಿ ಸೈಕಲ್ ರಿಕ್ಷಾದಿಂದ ಇಳಿದು ಹೇಳಿದ್ಲು, ಅಂಕಲ್ ನೀವು ಇನ್ನು ನನಗೆ ಯಾವಾಗಲೂ ಭೇಟಿ ಆಗಬೇಡ್ರಿ, ಮತ್ತು ನಾನು ಭೇಟಿ ಆದ್ರೂ ಪರಿಚಯದ ನಗಬೇಡ್ರಿ ಅಂತಂದು ಹೇಳಿದ್ಲು. ಆಯಿತು ಅಂತಂದ. ಇದಾಗಿ 8 ವರ್ಷಗಳ ಕಳೆದ ಮೇಲೆ ಅವಾಗ ಇವಾಗ ಆ ಹುಡುಗಿಯ ಒಂದು ನೆನಪು ಅವ್ನು ಕಾಡ್ತಾ ಇತ್ತು. ಅವತ್ತು ಅದೇ ರಸ್ತೆಯೊಳಗೆ ಹೋಗ್ತಾ ಇದ್ದ. ಹೋಗುವಂಥ ಹೊತ್ತಿನೊಳಗೆ ಅವಳದು ನೆನಪು ಕಾಡಾಕತ್ತಿತ್ತು. ಇದೇ ರಸ್ತೆಯೊಳಗಕ್ಕಿನ್ನ ಈ ಹುಡುಗಿ ಈ ಜೀವ ಕೊಡ್ತಿದ್ಲಲ್ಲ, ಅವತ್ತು ಆತ್ಮಹತ್ಯೆ ಮಾಡ್ಕೋತಿದ್ಲಲ್ಲ ಅಂತಂದು ಹೇಳಿ ಅನ್ನುವಂಥ ಚಿಂತೆಯೊಳಗೆ ನಾನು ಹೋಗ್ತಾ ಇದ್ದ. ಆ ಕಡೆ ನೆನಪು ಮಾಡಿಕೊಂಡು ಏನಂತಂದ್ರೆ ಒಂದು ಲಾರಿ ಇದ್ದದ್ದು ಅವನ ಸೈಕಲ್ ರಿಕ್ಷಾಗೆ ಗುದ್ದಿ ಬಿಡ್ತು. ಆ ಚೀರಿದ್ವಂದ ನೆನಪು. ಆಮೇಲೆ ಕಣ್ಣ ತೆಗೆದು ನೋಡಿದಾಗ ಒಂದು ದೊಡ್ಡ ಆಸ್ಪತ್ರೆಯೊಳಗೆ ಆತ ಇದ್ದ. ಕೈಕಾಲುಗಳೆಲ್ಲ ನೋವು ಆಗಿದ್ವು, ಅವೆಲ್ಲ ಕಾಲುಗಳಿಗೆ ಸಾಕಷ್ಟು ಪೆಟ್ಟಾಗಿತ್ತು, ತಲೆಗೆ ಪೆಟ್ಟಾಗಿತ್ತು. ಆಮೇಲೆ ಎಷ್ಟೋ ದಿನ ದವಾಖಾನೆಯೊಳಗೆ ಮಲ್ಕೊಂಡಿದ್ದ. ಸುಮಾರು ಒಂದು 3-4 ದಿನಗಳವರೆಗೆ ಆತನಿಗೆ ಪ್ರಜ್ಞೆನೇ ಬಂದಿರಲಿಲ್ಲ. ಕಣ್ಣು ಬಿಟ್ಟಾಗ ಒಬ್ಬ ಬಿಳಿ ಡ್ರೆಸ್ಸನ್ನು ಹಾಕ್ಕೊಂಡಂಥ ಡಾಕ್ಟರ್ ಆಕೆ ಆತನನ್ನು ಪ್ರೀತಿಯಿಂದ ಮಾತಾಡ್ಸಿದ್ಲು. ಅಂಕಲ್ ಆರಾಮದಿರೇನು, ನೀವು ಭಾಳ ನೋವಾಗಕತ್ತೈತೇನು? ಏನೂ ಇಲ್ಲ, ನಿಮ್ಮನ್ನ ಆರಾಮಾಗಿ ಕಳಿಸ್ತೀನಿ, ನೀವೇನೂ ಚಿಂತೆ ಮಾಡಬೇಡ್ರಿ ಅಂತೇಳಿ ಹೇಳ್ತಾ ಇದ್ಲು. ಅವಾಗ ಅವಳನ್ನು ನೋಡಿದಾಗ ಅವಾಗ ಅನ್ನಿಸ್ತಿತ್ತು, ಈಕಿನ್ನ ನಾ ಎಲ್ಲೇ ನೋಡೇನಿಲ್ಲ ಅಂತಂದು ಹೇಳಿ ನೆನಪು ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದೆ. ನೆನಪಾಗಲಿಲ್ಲ. ಅಲ್ಲಿ ಮರನೇ ದಿನ ಮತ್ತೆ ಅದೇ ಡಾಕ್ಟ್ರ್ ಬಂದು ಹಗಲೆಲ್ಲ ಬರ್ತಿದ್ಲು ಅವನ ಕಡೆ. ಅವನಿಗೆ ಸಮಾಧಾನ ಹೇಳ್ತಿದ್ಲು, ಸಾಂತ್ವನವನ್ನ ಹೇಳ್ತಿದ್ಲು. ನೀವೇನೂ ಚಿಂತೆ ಮಾಡಬೇಡ್ರಿ, ನಿಮ್ಗೇನೂ ನೋವು ಆಗುವುದಿಲ್ಲ, ಒಂದು ಮೇಜರ್ ಆಪ್ರೇಷನ್ ಐತಿ, ನಾವು ಮಾಡ್ತೀವಿ ಅಂತ ಹೇಳಿದ್ಲು. ಆ ನಂತರ ಮರನೇ ದಿನ ಅವ್ರ ತನ್ನ ಸ್ಟ್ರೆಚರನ್ನು ಹಿಡ್ಕೊಂಡು ತಾನೇ ಆಪ್ರೇಷನ್ ಥಿಯೇಟರ್ಗೆ ಒಯ್ದ್ಲಕ್ಕೆ. ಒಯ್ದು ಡಾಕ್ಟರ್ ಹೇಳಿದ್ಲು, ಡಾಕ್ಟರ್ ಇವರು ನಾನು 2ನೇ ತಂದೆ, ಒಳ್ಳೆ ರೀತಿಯಿಂದ ಆಪ್ರೇಷನ್ ಮಾಡಿರಿ, ಇವ್ರಿಗೇನೂ ಆಗಬಾರ್ದು, ಇವ್ರು ಒಳ್ಳೆ ರೀತಿಯಿಂದ ಬದುಕಿ ಬರಬೇಕು ಅಂತೇಳಿ ಹೇಳಿದ್ರು. ಡಾಕ್ಟ್ರಿಗೆ ಆಶ್ಚರ್ಯ ಆಯ್ತು, ಹಿಂಗ್ಯಾಕೆ ಹೇಳಾಕತ್ತಾಳ ಅಂತೇಳಿ. ಆವಾಗಕ್ಕೆ ಹೇಳಿದ್ಲು, ನಾ 10 ವರ್ಷದ ಹಿಂದೆ ಏನೋ ಒಂದು ಆಘಾತ ಆಗಿ ಮನಸ್ಸಿಗೆ ನಾನು ಬೇಜಾರಾಗಿ ನಾ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೊಂಟ್ಬಿಟ್ಟಿದ್ದೆ. ಈ ಅಂಕಲ್ ಒಟ್ಟೆ ಬಿಡಲಿಲ್ಲ ನನಗೆ. 3 ಟ್ರೈನ್ಗಳು ಹಾದವರು ನನಗೆ ಬಿಡಲೇ ಇಲ್ಲ. ನನಗೆ ಅವರು ಬದುಕಿಸಿದಂಥ ಜೀವ ಇದು. ಅವತ್ತು ನಾ ಸತ್ತು ಹೋಗ್ಬಿಡ್ತಿದ್ದೆ ಇವ್ರು ನನ್ನ ಹಿಡಿಲಿಲ್ಲ ಅಂದ್ರೆ. ಅವರು ಬದುಕಿಸಿದಂಥ ಜೀವ. ಆವಾಗ ನನಗೆ ಗುರ್ತಾಯ್ತು, ನನ್ನ ತಂದೆ ನನಗೇನಾದರೂ ಆಗಿದ್ದರೆ ಎಷ್ಟು ದುಃಖ ಪಡ್ತಿದ್ರು, ಎಷ್ಟು ನೊಂದುಕೊಳ್ಳುತ್ತಿದ್ರು ಅಂತಂದು ಹೇಳಿ ನನಗೆ ಏನಂತ ಕಣ್ಣು ತೆರೀತು. ಹಿಂಗಾಗಿ ಆವಾಗ ಅವರು ಬದುಕಿಸ್ಯಾರ ಅಂತಂದು ಕೂಡಲೇ ನಾನಿವತ್ತು ಚೆನ್ನಾಗಿ ಓದಿ ಡಾಕ್ಟರ್ ಆಗಿದ್ದೀನಿ. ಅದಕ್ಕಾಗಿ ಅವರ ಜನ್ಮ ಕೊಟ್ಟ ತಂದೆ ಆದರೆ ಇವರು ಮರುಜೀವ ಕೊಟ್ಟಂಥ ತಂದೆ ಅದಾರ. ಅದಕ್ಕೆ ಇವ್ರನ್ನ ನೀವು ಒಳ್ಳೆಯ ರೀತಿಯಿಂದ ಇದು ಆಪ್ರೇಷನ್ ಮಾಡಿ ಇವ್ರನ್ನ ನೀವು ಬದುಕಿಸ್ಕೊಡ್ಲೇಬೇಕು. ಇವ್ರಿಗೇನೂ ಆಗ್ದಂಗೆ ನಾನು ನೋಡ್ಕೊಳ್ತೀನಿ, ಎಲ್ಲ ಕಾಳಜಿನ ನಾನು ತೋರಿಸ್ತೀನಿ ಅಂತ ಹೇಳಿದ್ಲು. ಇದು ಈ ಅತಿ ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ಟಂಥ ಮನುಷ್ಯ ವಿವೇಕವನ್ನು ಕಳ್ಕೊಂಡು ಬಿಡ್ತಾನೆ. ಆ ಕ್ಷಣ ಒಂದು ಹೋತು ಅಂತಂದ್ರೆ ಅವರು ಏನಾದರೂ ಒಂದು ಸಾಧನೆಯನ್ನು ಮಾಡುವಂಥ ಮಟ್ಟಕ್ಕೆ ಏರ್ತಾರೆ ಅನ್ನುವಂಥ ಒಂದು ಕಥೆ
ಇಲ್ಲಿಗೆ ಕಥೆಯನ್ನು ಮುಗಿಸ್ತೇನೆ.